ವಿದ್ಯಕ್ಕೆ ಒಂದು ಕಬೋರ್ಡ್ ಆರ್ಡರ್ ಮಾಡಿದ್ದಾರೆ ಫ್ಲಿಪ್ಕಾರ್ಟ್ ಇಂದ. ಸೊ ಅದನ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡೋದು. ಬನ್ನಿ ವಿದ್ಯಕ್ಕ ಅನ್ಬಾಕ್ಸಿಂಗ್ ಮಾಡೋಣ. ಆಸ್ ಇಟ್ ಈಸ್ ಬಂದಿರುತ್ತೆ ಅಂತ ನಮ್ಗೆ ನಂಬಿಕೆ, ಯಾಕಂದ್ರೆ ಹಿಂದೆನೂ ಒಂದ್ಸಲ ಆರ್ಡರ್ ಮಾಡಿದ್ವಿ ಅದೇನೆ. ಸೊ ಚೆನ್ನಾಗಿ ಬಂದಿರುತ್ತೆ ಅಂತ ನಂಬಿಕೆ ಇವಾಗ. ಸೊ ತೋರಿಸ್ತೀವಿ ಈಗ ಹೆಂಗಿದೆ ಅಂತ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತುಕ್ಕು ಹಿಡಿದು ಬಿಟ್ಟಿದ್ಯಂತೆ. ಯಾವ ಕಡೆ ಹಾಕೊಂಡು ಕತ್ತರಿಸ್ತಾ ಇದೀನಿ ಗೊತ್ತಿಲ್ಲ. ಕತ್ತರಿಸೋಕ್ಕಿಂತ ಹಿಂಗೆ ಎಳೆದ್ ಬಿಡ್ತೀನಿ ಫುಲ್, ಅವಾಗ ಕರೆಕ್ಟ್ ಆಗುತ್ತೆ. ಚೆನ್ನಾಗಿದೆ, ಕೊಡ್ಬೋದು 1.5K. ಬಾಳಕೆ ಬರುತ್ತೆ ಒಳ್ಳೆ. ಸೇಮಾ ನೋಡ್ತೀನಿ ತಡ್ರಿ. ವೈಟ್ ಚಂದ, ಒಂಥರ ಎಲಿಗೆಂಟ್ ಆಗಿದೆ ವೈಟ್. ಇದು ಏನೋ ಓಪನ್ ಮಾಡ್ತಾ ಇದ್ದೀನಿ ಇವಾಗ. ವೈಟೇ ಬಟ್ ಇದು ಅಷ್ಟು ಚೆನ್ನಾಗಿಲ್ಲ ಅದರಷ್ಟು. ಅದೇನಾ, ಬಟ್ ಅದು ಸಖತ್ತಾಗಿದೆ ಕಣ್ರಿ ಅಕ್ಕ. ಇದು ಓಕೆ, ಚೆನ್ನಾಗಿದೆ. ಬಟ್ ಓಕೆ, ಚೆನ್ನಾಗಿದೆ. ಇದು ಲೈಟ್, ಸ್ವಲ್ಪ ಲೈಟ್ ಕಲರ್, ಸ್ವಲ್ಪ ಗ್ರೇಶ್ ಅಲ್ಲಿ ನೋಡಿದೆ. ಸೇಮೇ ಒಂದೊಂದು ಅನ್ಸುತ್ತೆ. ಹಿಂಗೆ ಎತ್ತು ಬಿಡೋಣ. ಅಲ್ಲಿ ಜೋಡಿಸ್ಬೋದು ಹಾಲಲ್ಲಿ ಜೋಡಿಸೋಣ. ಸರಿ, ಸೊ ಹಾಲಲ್ಲಿ ಜೋಡ್ಸಕ್ ತಗೊಂಡ್ ಹೋಗ್ತಾ ಇದೀವಿ ಈಗ. ಆಲ್ರೆಡಿ ಒಂದ್ಸಲ ತಗೊಂಡಿದ್ವಿ, ಬಟ್ ಅದು ಚೆನ್ನಾಗಿದೆ, ಅದು ಒಳ್ಳೆ ಸಖತ್ತಾಗಿದೆ. ವೈಟ್ ಫುಲ್ ಬಾಕ್ಸ್ಗಳ ಬಿಸಾಕೋದೇ ಟಾಸ್ಕ್. ಇವಾಗ ಇದು ಕೂರ್ಸ್ಬೇಕು ಅದನ್ನ. ಇಲ್ಲೋಡಿ, ಇದು ಡೌನ್ ಇರುತ್ತೆ, ಇದು ಹಿಂಗ್ ಕೂರ್ಸೋದಾಯ್ತಾ. ಇದನ್ನ ಹಿಂಗ ಹಾಕ್ಬೇಕು. ಇದ್ರ ಹಿಂದೆದಕ್ಕೆ ಅದೊಂದು ಚಿಕ್ಕದಿದೆ ಇಲ್ಲಿ ಪ್ಲೇಟು. ಏನಾಯ್ತು ಇಲ್ಲಿಗೆ? ಹಾ ಅದೇನೆ, ಈ ಎರಡು ಕಡೆ ಕೂರ್ಸ್ಕೊಂಡು ನೀವು ಇದ್ ಮಾಡ್ಬೇಕಕ್ಕ. ಅವಾಗ ಹೋಗುತ್ತೆ ಅದು. ಗೈಸ್ ನೋಡಿ, ಇದೇ 2 ಕಬೋರ್ಡು. ಇದು ಆಕ್ಚುಲಿ ವಿದ್ಯಾಕ್ಕನ್ ಪ್ಲಾನ್ ಇದ್ದಿದ್ದು. ನಂಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ, ಅವರೆಲ್ಲ ತರಿಸಿದ್ದು. ಬಟ್ ಬ್ಯಾಚುಲರ್ಸಿಗೆಲ್ಲ ಸಖತ್ ಹೆಲ್ಪ್ ಆಗುತ್ತೆ, ಎಲ್ಲ ಸ್ಟೋರ್ ಮಾಡೋಕ್ಕಾಗುತ್ತೆ. ಇದು ನೋಡಿ, ಇದೆಲ್ಲ ಒಳಗಡೆ ವಿದ್ಯಾಕ್ಕ ತುಂಬಿಟ್ಟಾರೆಲ್ಲ. ಇದು ಆಕ್ಚುಲಿ ಕಲರ್ ಸಖತ್ತಾಗಿದೆ. ಇದು ಕಲರ್ ಮಾಡಿದ್ರು, ಗ್ರೇ ಕಲರ್ ಏನೋ ಮಾಡಿದ್ರು, ಅದು ಫುಲ್ ಲೈಟ್ ಬಂದ್ಬಿಟ್ಟಿದೆ. ಬಟ್ ಚೆನ್ನಾಗಿದೆ, ಕೊಡ್ಬೋದು ದುಡ್ಡು. ಬಟ್ 1500 ಕೊಡೋಷ್ಟು ವರ್ತ್ ಇದೆ ಅನ್ಸುತ್ತೆ. ಆಮೇಲೆ ಕನ್ವೀನಿಯೆಂಟ್, ನಮಗೆ ಆ ಕಡೆಯಿಂದ ಈ ಕಡೆ ಒಂದು ಮನೆಯಿಂದ ಒಂದು ಮನೆಗೆ ಶಿಫ್ಟ್ ಮಾಡೋಕ್ಕೆ ಸಖತ್ ಕನ್ವೀನಿಯೆಂಟ್ ಇದೆ. ಆರಾಮಾಗಿ ತೊಗೊಂಡೋಗ್ಬೋದು. ಸೊ ಈ ಥರ ಐಟಮ್ಸ್ಗಳೆಲ್ಲ ಅಕ್ಕಂದೆ ಪ್ಲ್ಯಾನು. ನಂಗಂತೂ ಇವೆಲ್ಲ ಗೊತ್ತೇ ಆಗಲ್ಲ. ಮನೆಗೆ ಪಾರ್ಸಲ್ ಬರೋ ತನಕ ಏನೂ ಗೊತ್ತಾಗಲ್ಲ, ಎಲ್ಲ ಆರ್ಡ್ರ್ ಮಾಡಿ ಅವರೇ ಇಟ್ಟಿರ್ತಾರೆ. ಸೊ ಇವಾಗ ತಗೊಂಡೋಗಿ ನನ್ನ ರೂಮ್ನ ಕ್ಲೀನ್ ಮಾಡೋಕೆ, ಇವ್ರ ರೂಮ್ ಸಖತ್ತಾಗಿ ಇಟ್ಕೊಂಡಿದ್ರು ಇವರು, ಒಳ್ಳೆ ಎಲ್ಲ ಮಾಡಿ. ಇದನ್ನೆಲ್ಲ ನಾನೇ ಕಿತ್ತಾಕಿದ್ದೀನಿ ಎಲ್ಲ. ಇದು ನಂದು ನೋಡಿ, ದಯವಿಟ್ಟು ಬೈಬೇಡಿ. ಇಲ್ಲಡಿ, ಯಾರಾದ್ರೂ ಇದನ್ ರೂಮು ಅಂತಾರ. ಅದಕ್ಕೆ ಇವತ್ತು ಫುಲ್ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತ ಪಣ ತೊಟ್ಟಿದ್ದೀನಿ. ನೋಡೋಣ ಎಷ್ಟು ಕ್ಲೀನ್ ಮಾಡ್ತೀನಿ ಅಂತ ಇವತ್ತು. ನೋಡಿ, ಇಷ್ಟುದ್ದ ಇದೆ, ನನ್ನಷ್ಟು ಹೈಟ್ ಇದೆ. 5 ಫೀಟ್ 4 ಇದೆ ಅನ್ಸುತ್ತೆ, 4 ಫೀಟ್. ಇನ್ನೊಂದು ಅರ್ಧ ಅಡಿ. ಇಲ್ಲಿ ಸ್ವಲ್ಪ ಜಾಗ ಆಗುತ್ತೆ, ಇಲ್ಲಿ ಈ ಮೂಲೆಯಲ್ಲಿ. ಅಲ್ಲಿಗೆ ಬೀನ್ ಬ್ಯಾಗ್ ಹಾಕೋಣ ಒಂದು ಅಂತ. ಸೊ ನೋಡುವ ಏನಾಗುತ್ತೆ ಅಂತ. ಫುಲ್ ಎಲ್ಲ ಹಂಗೆ ಹಾಕಿಟ್ಟಿದೀವಿ. ಇದೆಲ್ಲ ಎತ್ತಬೇಕು, ಇವಾಗ ಎತ್ತಿ ಇಲ್ಲಿಗೆ ಕಬೋರ್ಡ್ ಇಡೋಣ ಅಂತ ಪ್ಲಾನ್ ಮಾಡಿದೀನಿ. ಅದು ಕೆಳಗಡೆ 3 ರ್ಯಾಕು ಫಿಲ್ ಆಗಿದೆ. ಸೊ ಇಲ್ಲಿ ನೋಡಿ, ಇಷ್ಟೇನೋ ಬಿಸಾಕಿದ್ದೀನಿ. ಇದೆಲ್ಲ ಸರಿ ಮಾಡ್ಬೇಕು ಇವಾಗ. ಯಪ್ಪ, ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ತಲೆ ಕೆಟ್ಟೋಗ್ಬಿಡೈತೆ. ನೋಡ್ತೀನಿ ಎಷ್ಟೊತ್ತಾಗುತ್ತೆ ಅಂತ. ಫುಲ್ ಎಲ್ಲ ಕ್ಲೀನ್ ಮಾಡಿ ಒಂದ್ಸಲ ನನ್ನ ರೂಮ್ ತೋರಿಸ್ತೀನಿ ಹೆಂಗಿದೆ ಅಂತ, ಆಯ್ತಾ. ಫೈನಲಿ ಇಷ್ಟೇನು ಕ್ಲೀನ್ ಮಾಡಿದ್ದೀನಿ ಗೈಸ್. ಇದೇ ನನ್ನ ಲಿಟಲ್ ಸ್ಪೇಸ್. ಇಷ್ಟೇ ನನ್ನ ರೂಮ್ ಇದ್ದಿತ್ತು. ಸೊ ನಾನು 3-4 ದಿನ ಯೂಸ್ ಮಾಡ್ತೀನಿ. ಕಾಲು ಕೈಯು ಅಲ್ಲಿ ಇಲ್ಲಿ ಎಲ್ಲ ಹಾಕೊಂಡು ಮಲ್ಕೊಳ್ತಾ ಇರ್ತೀನಿ. ಸೊ ಅದಕ್ಕೆ ಇಲ್ಲಿ 3 ಪಿಲ್ಲೋ ಇಟ್ಕೊಂಡಿದ್ದೀನಿ, ಇನ್ನೂ 2 ಪಿಲ್ಲೋ ಅಲ್ಲಿ ಇಟ್ಟಿದ್ದೀನಿ. ಸೊ ಇದು ಕಬೋರ್ಡ್, ಇದನ್ನ ಇಲ್ಲಿ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಇಲ್ಲಿ ಒಂದು ಮಿರರ್ ಹಾಕಬೇಕು, ಅದು ಡ್ರಿಲ್ ಮಾಡೋಕ್ಕಾಗ್ತಾ ಇಲ್ಲಲ್ಲ, ಡ್ರಿಲ್ ಮಾಡೋರು ಬರಬೇಕು, ಅದಕ್ಕೆ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಹಾಗೆ ಇಟ್ಟಿದ್ದೀವಿ. ಸೊ ಇಷ್ಟೇ. ಇದು ವಿದ್ಯಾಕ್ಕಂದು, ಇದು ನಂದು. ಇಷ್ಟೇ.
ಇದೆಲ್ಲ ಸ್ವೆಟರ್ಸು, ಇದು ವೈಫೈ. ಇಷ್ಟೇ ನನ್ನ ರೂಮು. ಸೊ ಇವತ್ತಿಗೆ ಕ್ಲೀನಿಂಗ್ ಕೆಲಸ ಮುಗಿದು ನನ್ನ ರೂಮ್ನ ಸೆಟಪ್ ಮಾಡ್ಕೊಂಡಿದ್ದೀನಿ. ಇಷ್ಟೇ. ನೆಕ್ಸ್ಟ್ ಇನ್ನೇನು ಆಲ್ಟ್ರ್ ಮಾಡೋಕ್ಕಾಗತ್ತೆ ಅಂತ ನೋಡ್ತೀನಿ. ಸೊ ಆವಾಗ ಮತ್ತೆ ವೀಡಿಯೋ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.